ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿ ಆದೇಶ ಇದೆ. ಇವತ್ತು ನೋಡಿ, ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಏನಿದೆ, ಇವತ್ತು ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಆದೇಶ ಇದೆ. ಆದೇಶವನ್ನು ಪ್ರಕಟಿಸುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ ಬಸವರಾಜ್ ಅವರ ಪೀಠ ಶಿಕ್ಷೆಗೆ ತಡೆಯಾಜ್ಞೆ ಜಾಮೀನನ್ನು ಕೋರಿ ಕೋರ್ಟ್ ಮೊರೆಯನ್ನು ಹೋಗಿದ್ರು ಕುಲಕರ್ಣಿ ಅವರು, ವಿನಯ್ ಕುಲಕರ್ಣಿ ಅವರು. ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ವಿನಯ್ ಕುಲಕರ್ಣಿ ಅವರು. ಆದೇಶವನ್ನು ಪ್ರಕಟಿಸುತ್ತೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ. ಎಸ್ ವೀಕ್ಷಕರೇ, ವಿನಯ್ ಕುಲಕರ್ಣಿ ಅವರ ಕೇಸ್ ಇದು. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಅವರ ಕೊಲೆಯನ್ನ ಮಾಡಿ ಅದರಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಜೀವಾವಧಿ ಶಿಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅವರು, ಶಿಕ್ಷೆಯನ್ನು ತಡೆ ಹಿಡಿಯುವಂತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಆದೇಶ ಇವಾಗ ಹೊರಬೀಳುತ್ತೆ ಇವತ್ತು. 2016ರಲ್ಲಿ ಆಗಿರ್ತಕ್ಕಂಥ ಕೊಲೆ ಕೇಸ್ಗೆ 10 ವರ್ಷ ಆದ ಮೇಲೆ ಅವರಿಗೆ ಶಿಕ್ಷೆ ಆಯಿತು. 10 ವರ್ಷ ಆ ಒಂದು ಕೇಸ್ ನಡೆದುಕೊಂಡು ಬಂತು. ಮೊನ್ನೆ ತಾನೇ, ಅಂದರೆ ಕಳೆದ 4-5 ತಿಂಗಳ ಹಿಂದೆ ಅನಿಸುತ್ತೆ, ಅವರಿಗೆ ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ ಆಗಿದೆ. ಸೊ ಆ ಒಂದು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು ಅವ್ರಿಗೆ. ಆ ಒಂದು ಆದೇಶ ಕೋರ್ಟ್ ಇವತ್ತು ಪ್ರಕಟ ಮಾಡುತ್ತೆ. ಎಸ್ ವೀಕ್ಷಕರೇ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಅರ್ಜಿಯನ್ನು, ಅಂದರೆ ಜೀವಾವಧಿ ಶಿಕ್ಷೆಯನ್ನು ತಡೆ ಹಿಡಿಯುವಂತೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ಆದೇಶವನ್ನು ಪ್ರಕಟ ಮಾಡುತ್ತೆ ಕೋರ್ಟ್ ಇವತ್ತು. ಸೊ ಈ ಕೇಸ್ ಬಗ್ಗೆ ಸುದೀರ್ಘ 10 ವರ್ಷಗಳ ಕಾಲ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ಅದಾದ ಮೇಲೆ ವಿನಯ್ ಕುಲಕರ್ಣಿಗಳು ದೋಷಿ ಅಂತ ಹೇಳಿ ಹೈಕೋರ್ಟ್ ತೀರ್ಮಾನ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ.